ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಒಂದು ಹೊಸ ವೆರೈಟಿ ಕಬ್ಬ, ಇದು ಹೊಸ ವೆರೈಟಿ ರೋಗರಹಿತ ತಳಿ. ಈ ಹೊಸ ವೆರೈಟಿ ಕಬ್ಬನ್ನು ನಾನು ನೋಡಕ್ಕೆ ಬಂದನು. ಕಬ್ಬು ಮಾತ್ರ ಭಾಳ ಜಬರ್ದಸ್ತ್ ಬಂದೈತಿ. ಮತ್ತು ಈ ಕಬ್ಬನ್ನು ಹೋದ್ಬರೇ ಕಬ್ಬು ಕಟಾವು ಮಾಡೋ ಮುಂದಾಗ ಬಂದಾಗ ಈ ಕಬ್ಬ ಒಂದು ಎಕರೆಗೆ 80 ಟನ್ ಮಟ್ಟ ಇಳುವರಿ ಬಂದಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಈಗ ನಾನು ನೋಡತ್ತವಲ್ಲ, ಈ ಕಬ್ಬಿನ ಹೆಸರು ಏನಪ್ಪ ಅಂತಂತಂದ್ರೆ 86-037 ಪ್ಲಸ್ ಧ್ಯಾನೇಶ್ವರಿ. ನೋಡ್ರಿ, ಕಬ್ಬು ಮಾತ್ರ ಭಾಳ ಜಬರ್ದಸ್ತ್ ಬಂದೈತಿ. ಮತ್ತು ಈ ಕಬ್ಬಿನ ಸಾಲಿನ ಸಂಖ್ಯೆ ಎಷ್ಟು ಬಿಟ್ಟಾರು ಅಂತಂದ್ರೆ, ಈ ಕಬ್ಬ 80 ಟನ್ ಇಳುವರಿ ಬರ್ಬೇಕಂತಂದ್ರೆ ಈ ಕಬ್ಬಿನ ವ್ಯವಸ್ಥೆ ಹೆಂಗೆ ಮಾಡಿದಾರು, ನಂತರ ಈ ಕಬ್ಬಿನ ಸಾಲಿನ ಸಂಖ್ಯೆ ಎಷ್ಟು ಬಿಟ್ಟಾರು ಅನ್ನೋದನ್ನು ನಾನು ರೈತ ಮಿತ್ರರಿಗೆ ಈ ಕಬ್ಬಿನ ಬಗ್ಗೆ ಮಾಹಿತಿ ಹೇಳ್ತಾನೆ. ಬರೀಗ ಮೊದಲ ಈ ಕಬ್ಬನ್ನು ನೋಡೋಣ. ಮೊದಲನೇದಾಗಿ ನಾವು ಈ ಕಬ್ಬಿನ ಬಗ್ಗೆ ಹೇಳ್ಬೇಕಂತಂದ್ರೆ, ಈ ಕಬ್ಬು ಸಮಲ್ಲ ಕಬ್ಬಿನಾಗ ಮಹಾರಾಜ ಅಂತ ನಾವು ಹೇಳ್ಬೋದು. ನೋಡ್ರಿ, ಯಾಕಂತಂದ್ರೆ ಈ ಕಬ್ಬ ಮರಿನೂ ಸಿಕ್ಕಾಪಟ್ಟೆ ಹೊಡೆದೈತಿ. ನಂತರ ಬೆಳವಣಿಗೆ ಹಂಗೈತಿ. ನಂತರ ಇದು ರೋಗರಹಿತ ತಳಿ ಅಂತ ನಾನು ರೈತ ಮಿತ್ರ ನಾನು ನೋಡಾಕ ತೋರಿಸ್ತಾನೆ. ನೋಡ್ರಿ, ನಾನು ಹೋದ ಬರೀ ಈ ಕಬ್ಬ ಕಟಾವು ಆಗೋ ಮುಂದೆ ಈ ತೋಟಕ್ಕೆ ಬಂದಾಗ ನಾನು ಈ ರೈತರ ಕಡೆ ಸಂಪೂರ್ಣವಾಗಿ ಮಾಹಿತಿ ತೊಗೊಂಡಿದ್ನಿ. ನಂತರ ಈ ಕಬ್ಬ ಪೂರ್ತಿ ಕಟಾವು ಆದಮೇಲೆ 1 ಎಕರೆಗೆ 80 ಟನ್ ಮಟನು ಇಳುವರಿ ಬಂದದಂತ ನಾನು ರೈತ ಮಿತ್ರರಿಗೆ ಈ ಕಬ್ಬಿನ ಬಗ್ಗೆ ಮಾಹಿತಿ ಹೇಳ್ತಾನೆ. ಮತ್ತು ಈ ಕಬ್ಬು ನಮಗೆ ನೋಡೋಕೆ ಯಾವ ಥರ ಆಗೈತಪ್ಪ ಅಂತಂದ್ರೆ 86-037 ಅರ್ಧ ಕಬ್ಬ ನಮ್ಗೆ ನೋಡೋಕೆ ಹಂಗೈತಿ. ನಂತರ ಮಿಕ್ಸ್ ಯಾವ್ದಪ್ಪ ಅಂತಂತಂದ್ರೆ ನಮಗೆ ಕೆಂಪು ಚಂದಗಡತ್ತಲ್ಲ ಧ್ಯಾನೇಶ್ವರಿ ಎರಡೂ ಮಿಕ್ಸ್ ಹಾಕ್ಯಾರ. ಈ ಕಬ್ಬ ಆಗೈತೆ ಅಂತ ನಾನು ರೈತ ಮಿತ್ರರಿಗೆ ಈ ಕಬ್ಬಿನ ಬಗ್ಗೆ ಮಾಹಿತಿ ಹೇಳ್ತಾನೆ. ಬರೀಗ ಈ ಕಬ್ಬನ್ನು ಇನ್ನೂ ನೋಡೋಣ. ಮೊದಲನೇದಾಗಿ ಈ ಕಬ್ಬಿನ ಬಗ್ಗೆ ಹೇಳ್ಬೇಕಂತಂದ್ರೆ, ಈ ಕಬ್ಬನ್ನು ಈ ರೈತರು ಈ ಕಬ್ಬು ಹಾಕೋದ ಮೊದಲ ಸೋಯಾಬೀನ್ ತೆಗ್ದಾರ. ಸೋಯಾಬೀನ್ ತಕ್ಕೊಂಡಿಕ್ಯಾರ ಈ ಹೊಲಕ್ಕೆ ಅಂಥವ್ರು ಈ ಕಬ್ಬಿನ ಹಾಕಿದಾರಲ್ಲ, ಈ ಹೊಲಕ್ಕೆ ಚೆಂದಾಗಿ ನೆಗಲ ಹೊಡೆದಾರ. ನೆಗಲ ಹೊಡೆದ ನಂತರ ಎಕರೆಗೆ 6 ಟ್ರಿಪ್ದಂತ ಅಡಿ ಗೊಬ್ಬರ ಕಡ್ದಕ್ಯಾರ. ಮತ್ತು ಮಣ್ಣಾಗ ಮುಚ್ಚಾರ. ನಂತರ ಟ್ರ್ಯಾಕ್ಟರ್ ರೋಟ್ರ್ ಹೊಡೆದ ಆಮೇಲೆ ಇದನ್ನು ಸಾಲು ಬಿಟ್ಟಾರ. 4 ಫೂಟ್ ಸಾಲು ಬಿಟ್ಟಾರು. 4 ಫೂಟ್ ಸಾಲು ಬಿಟ್ಕ್ಯಾರ. ಈ ಕಬ್ಬನ್ನು ನೋಡ್ರಿ ಗಣಿಗೆ ಹಾಕಿದಾರೆ. ಈ ಸದ್ಯ ನಮಗೀಗ ಇವು 4 ಫೂಟ್ ಸಾಲ ಕೂಡೇ ಬಿಟ್ಟಾವಂತ ನಾನು ರೈತ ಮಿತ್ರನೇ ಹೇಳ್ತಾನೆ. ನೋಡ್ರಿ, ಇದು ಕಬ್ಬಿನ ಸಾಲ ನೋಡ್ತಾರಲ್ಲ, ಇದು ಕಬ್ಬಿನ ಸಾಲ. ಒಂದು ತೇಕಿ ಗಡತರನ ಕಬ್ಬು ಆಗೈತೆ ಅಂತ ನಾನು ರೈತ ಮಿತ್ರರಿಗೆ ಇದು ನೋಡೋಕೆ ತೋರ್ಸತ್ತಾನೆ. ನೋಡತ್ತಾರಲ್ಲ, ಈ ಕಬ್ಬ ಹೋದ ವರ್ಷಕ್ಕಿಂತ ಈ ಬರೀ ಮರಿನೂ ಭಾಳ ಹೊಡತಿ. ಮತ್ತು ಮರಿ ಹೊಡಟೆಲ್ಲ ಕಬ್ಬಾಗೈತಿ. ಈ ಬರೀ ನನ್ನ ಅನಿಸಿಕೆ ಮಟ್ಟಿಗೆ ಎಕರೆಗೆ 100 ಟನ್ ಕಬ್ಬು ಇಳುವರಿ ಬರ್ಬೋದು ಅಂತ ನನ್ನ ಸ್ವಂತ ಅನಿಸಿಕೆ ಮೇರೆಗೆ ಈ ಕಬ್ಬಿನ ಬಗ್ಗೆ ಮಾಹಿತಿ ಹೇಳ್ತಾನೆ. ಮತ್ತು ನಾವು ಈ ಕಬ್ಬು ನೋಡ್ತವಲ್ಲ, ಈ ಕಬ್ಬ ಬೀಳು ಪ್ರಮಾಣ ಭಾಳ ಕಡಿಮೆ. ಯಾಕಪ್ಪ ಅಂತಂದ್ರೆ ಈ ಕಬ್ಬ ಇಲ್ಲಂತಂದ್ರು ಒಂದು 20 ಫೂಟ್ ಮಟನು ಇದು ಕಬ್ಬ ಇರ್ತದಂತ ನಾನು ರೈತ ಮಿತ್ರರಿಗೆ ಹೇಳ್ತಾನೆ. ಯಾಕಂದ್ರೆ ಹೋದ ಬರೀ ನಾನು ಈ ಕಬ್ಬು ಕಡಿಮೆ ಮುಂದೆ ಇದನ್ನು ನಮಗೆ ಈ ಕಬ್ಬು ನಾನು ನೋಡಕ್ಕೆ ಬಂದಾಗ ಈ ಕಬ್ಬ ಒಟ್ಟೆ ಬಿದ್ರಿಕೆಲ್ಲ. ಮತ್ತು ಈಗ ಸದ್ಯ ಆದರೂ ಈಗ ನಾನು ಕಬ್ಬ ಹೊಲದಾಗದನು. ಈ ಕಬ್ಬ ಎಲ್ಲೋ ಒಂದು ಗಣಿಗೆ ಸಮಲ ಬಿದ್ದಿಲ್ಲ ಅಂತ ನಾನು ರೈತ ಮಿತ್ರರಿಗೆ ಹೇಳ್ತಾನೆ. ಮತ್ತು ಈ ಕಬ್ಬ ಮರಿ ಹೊಡ್ಯಾಕನ ಮಹಾರಾಜ್. ನೋಡ್ರಿ, ಸಿಕ್ಕಾಪಟ್ಟಿ ಮರಿ ಹೊಡತಿ. ಮತ್ತು ಮರಿನೂ ಹಂಗೆ ಹೊಡ್ದೈತಿ. ಮತ್ತು ಕಬ್ಬ ಗಡ್ತರು ಹಂಗೈತಿ. ಮತ್ತು ಮರಿ ಹೊಡೆದಟ್ಟೆಲ್ಲ ಕಬ್ಬ ಆಗೈತೆ ಅಂತ ನಾನು ರೈತ ಮಿತ್ರರಿಗೆ ಇದನ್ನು ನೋಡಾಕನ ಪ್ರತ್ಯಕ್ಷ ತೋರ್ಸತ್ತಾನೆ. ನೋಡ್ರಿ, ಇದು 4 ಫುಟಿನ ಸಾಲ, ಇದು 4 ಫುಟಿನ ಸಾಲ. ನಂತರ ಇದು 4 ಫುಟಿನ ಸಾಲ. 4 ಫುಟಿನ ಸಾಲ ಆದ್ರೂ ಇದು ತ್ಯಾಕಿ ಗಡತರನ ಇದು ಕಬ್ಬಾಗೈತಿ. ಈ ಕಬ್ಬ ನೋಡೋಂಗೈತಿ. ಗೊತ್ತಲ್ಲ, ಈ ಬರೀ ಎಷ್ಟು ಮಳೆಗಾಲ ಕಮ್ಮಿ ಆದ್ರೂ ಈ ಕಬ್ಬ ತನ್ನ ಬೆಳೆ ಎಷ್ಟು ಕೆಪಾಸಿಟಿ ಇರ್ತಲ್ಲ ಅಷ್ಟು ಬಿಡೋದಂತ ಈ ಕಬ್ಬಿನ ಬಗ್ಗೆನೇ ಹೇಳ್ತಾನೆ. ಮತ್ತು ಈ ಕಬ್ಬ ನೀರಿಗೆ ತಡ್ಕೋದೈತಿ. ನಂತರ ಅತಿವೃಷ್ಟಿ ಅದರಷ್ಟಿ ಆದಾಗ ಮಳೆ ಆಕತ್ತಲ್ಲ
ಮಳೆ ಹೆಚ್ಚಾರು ತಡ್ಕೋತೈತಿ, ನಂತರ ಮಳೆ ಕರಿ ಮಾಡಿ ತಡ್ಕೋತದಂತ ಕ್ಯಾರ ನನಗೆ ಈ ರೈತರು ಹೇಳ್ತಾರೆ. ಮತ್ತು ಈ ಕಬ್ಬ ಎಲ್ಲ ಫ್ಯಾಕ್ಟ್ರಿ ಬೇಡಿಕೆ ಐತಿ. ಮತ್ತು ಈ ಕಬ್ಬಿಂದು ಸಕ್ಕರೆ ಅಂಶ ಭಾಳ ಐತಿ. ಮತ್ತು ಈ ಕಬ್ಬನ್ನು ಗ್ಯಾಂಗ್ನವರು ಈ ಕಬ್ಬನ್ನು ನೋಡಿಕೊಡ್ದನ ಮುರಿಯಾಕೆ ಬರ್ತಾರಂತ ಕ್ಯಾರ. ಈ ಕಬ್ಬಿನ ಬಗ್ಗೆ ಈ ಹೊಲದ ಮಾಲೀಕರು ನನಗೆ ಈ ಕಬ್ಬಿನ ಬಗ್ಗೆ ಮಾಹಿತಿ ಹೇಳಿದ್ದಾರೆ. ಅದಕ್ಕಾಗಿ ಈ ಕಬ್ಬನ್ನು ನಾವು ಹಾಗಾಗಿ ಕಡ್ಡಿಲ್ಲ ಅಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಇದು ಎಷ್ಟು ಮರಿ ಆಗೈತಲ್ಲ ಅಷ್ಟೆಲ್ಲ ಕಬ್ಬಾಗೈತೆ ಅಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾನು ಇದನ್ನು ತೋರಿಸತಾನೆ. ನೋಡ್ರಿ, ನೋಡತ್ತಲ್ಲ, ಈ ಬರೀ ಎಷ್ಟು ಮಳೆಗಾಲ ಕಮ್ಮಿ ಆದ್ರೂ ಈ ಕಬ್ಬ ತನ್ನ ಲೆವಲ್ದಾಗ ಬೆಳೆದೇ ಬಿಟ್ಟತಿ. ಯಾಕಂತಂದ್ರೆ ನಾನು ಈ ಸದ್ಯ ನಡು ಕಬ್ಬಿನ ಹೊಲ್ಲಾಗನ ಹೋಗಿದ್ದಾನು. ನಡು ಕಬ್ಬಿನ ಹೊಲ್ಲಾಗ ಹೋಗಿನ ನಾನು ತೋರ್ಸತ್ತಾನು. ಇದು ಹೊರಗೂ ಹಂಗೈತಿ, ನಂತರ ಒಳಗೂ ಹಂಗೈತಿ. ಮತ್ತು ಈ ಕಬ್ಬ ಒಟ್ಟೆ ಬಿದ್ದೇನೇ ಇಲ್ಲ ಅಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ ನಾ ಈ ಕಬ್ಬನ್ನ ತೋರ್ಸತ್ತಾನು. ನೋಡ್ರಿ, ಮತ್ತು ಈ ರೈತರು ಏನು ಹೇಳಿದ್ರು ಅಂತಂದ್ರೆ ಈ ಕಬ್ಬ ಬೀಳು ಪ್ರಮಾಣ ಕಡಿಮೆ ಐತಿ. ನಂತರ ಈ ಕಬ್ಬ ಇಳುವರಿನೂ ಬಂಪರ್ ಐತಿ. ಮತ್ತು ಈ ಕಬ್ಬನ್ನು ಎಲ್ಲ ಫ್ಯಾಕ್ಟ್ರಿ ಬೇಡಿಕೆ ಇದೆ ಅಂತ ಹೇಳ್ಯಾರ. ಈ ರೈತರು ನಾನು ಖುದ್ದೊಮ್ಮೆ ಹೊಲಕ್ಕೆ ಕರೆಸ್ಕ್ಯಾರ ಈ ಕಬ್ಬಿನ ಮಾಹಿತಿ ಹೇಳಿದಾರೆ. ಬರೀ ನಾ ಇದ್ರಾಗ ಏನೇನು ಚೇಂಜಸ್ ಅಂತ ಹೇಳ್ಯಾರ ನೋಡೋಣ ಅಂತ. ಮತ್ತು ಈ ಕಬ್ಬ ಇದು ಸಮಲ ಗಣಿಕೆ ಬೇಸ್ ಭಾಳ ಮತ್ತು ಗಣಿಕೆ ಕದ್ರ ಭಾಳ. ನೋಡ್ರಿ, ಇದು ಒಂದೊಂದು ಗಣಿಕೆ ಇಲ್ಲಂತಂದ್ರೆ ಒಂದು ಅರ್ಧ ಫೂಟದ ಮ್ಯಾಲೆ ಇದು ಗಣಿಕೆ ಆಯ್ತು ಅಂತ ಕ್ಯಾರ. ನಾ ಈ ಕಬ್ಬಿನ ಬಗ್ಗೆ ನಾನು ರೈತರಿಗೆ ತೋರ್ಸತ್ತಾನೆ. ನೋಡ್ರಿ, ಈ ಕಬ್ಬ ಬೆಳ್ಯಾಕ ಹಂಗೈತಿ. ಮತ್ತು ನಮಗೆ ಈ ಕಬ್ಬ ನೋಡೋಕೆ ಹಂಗೈತಿ. ಮತ್ತು ಈ ಕಬ್ಬ ಸಿಕ್ಕಾಪಟ್ಟಿ ಪತ್ರ ಹೇಳ್ತಾನ ಹೊಂದೈತೆ ಅಂತ ಹೇಳ್ಯಾರ. ನಾ ಇದನ್ನು ಈ ಕಬ್ಬಿಂದು ಮಾಹಿತಿ ಹೇಳ್ತಾನೆ. ನೋಡ್ರಿ, ಮತ್ತು ಈ ಕಬ್ಬ ನಮ್ಮ ನೋಡೋಕೆ ಯಾವ ಥರ ಆಗೈತಪ್ಪ ಅಂತಂದ್ರೆ ಈಗ 86-032 ನಂತರ ಈಗ ನಮಗೆ ಕೆಂಪಕಬ್ಬ ಅಂತಂತಂದ್ರೆ ಈಗ ಧ್ಯಾನೇಶ್ವರಿ ಐತಲ್ಲ, ಅದು ಎರಡೂ ಸಮ ಪ್ರಮಾಣದಾಗ ಮಿಕ್ಸ್ ಆಗಿನ ಇದು ಕಬ್ಬು ಆಗೈತಿ. ನಮಗೆ ಕಬ್ಬಿನಾಗ ಗುರ್ತಕತಿ. ನೋಡ್ರಿ, ಪ್ರತಿಯೊಂದು ಗಣಿಕೆಗೆ ಗುರ್ತಕತಿ, ನಂತರ ಗಣ್ಯಾಗ ಗುರ್ತಕತಿ, ಮತ್ತು ಗಣಿಕೆ ಬೀಜದಾಗ ಗುರ್ತಕತಿ. ನೋಡ್ರಿ, ಇದು ಎರಡು ಸಮ ಪ್ರಮಾಣ ಮಿಕ್ಸ್ ಆದಲ್ಲಿ ಈ ಕಬ್ಬ 86-032 ಪ್ಲಸ್ ಧ್ಯಾನೇಶ್ವರಿ ಅಂತ ಈ ಕಬ್ಬಿನ ಹೆಸರು. ಕಬ್ಬು ಮಾತ್ರ ಇದು ಭಾಳ ಜಬರ್ದಸ್ತ್ ಬಂದತೆ ಅಂತ ಹೇಳ್ಯಾರ ನಾನು ರೈತರಿಗೆ. ನಾ ಈ ಕಬ್ಬಿನ ಬಗ್ಗೆ ಹೇಳ್ತಾನೆ.